ಒಪ್ಪಿಯ ನೀನು? ಹಾಯ್ ಆಲ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಈಗ 6 o'clock ಇದು ಮಾರ್ನಿಂಗ್. ನಾನು ವಾಕ್ ಹೋಗೋಣ ಅಂತ ರೆಡಿಯಾಗಿದ್ದೀನಿ. ಹಾಗೆ ದೇವರಿಗೆ ದೀಪ ಹಚ್ಬಿಟ್ಟು ವಾಕ್ ಹೋಗ್ತೀನಿ. ನಾನು ದಿನ ಎದ್ದ ತಕ್ಷಣ ದೇವರಿಗೆ ದೀಪ ಹಚ್ಬಿಡ್ತೀನಿ. ಮನೆಗೆ ಗುಡಿಸಿ ದೀಪ ಹಚ್ತೀನಿ. ಆಮೇಲೆ ನೆಕ್ಸ್ಟ್ ಸ್ನಾನ ಆದಮೇಲೆ ಸಪ್ರೇಟಾಗಿ ಪೂಜೆ ಮಾಡ್ಕೊಳ್ತೀನಿ. ಅದಂದರೆ ನಮ್ಮ ಫಸ್ಟಿಂದಾನು ಇದೇ ಥರ ನಡ್ಕೊಂಬಂದಿದೆ. ನಮ್ಮ ಕೂರ್ಗಲ್ಲೆಲ್ಲ ಅದೇ ಥರ ಮಾಡ್ತಾರೆ. ಅದರಿಂದ ನಾನು ಅದನ್ನೇ ಫಾಲೋ ಮಾಡ್ತೀನಿ. ನಂತರ ವಾಕ್ ಹೋಗ್ತೀನಿ ಈಗ. ಈ ಬೆಕ್ಕುಗಳಿಗೆ ನಾನಿನ್ನೂ ಹಾಲು ಹಾಕಿಲ್ಲ. ಆದ್ದರಿಂದ ಅವರು ಫ್ರಿಡ್ಜ್ ಸುತ್ತಾನೇ ಓಡಾಡ್ತಾ ಇದೆ. ಅವ್ರುಗಳಿಗೆ ನಾನು ಫ್ರಿಡ್ಜಲ್ಲೇ ಹಾಲಿಟ್ಟಿರ್ತೀನಿ ಅಂತ ಫ್ರಿಡ್ಜ್ ಓಪನ್ ಮಾಡಿದ್ರೆ ಇವ್ರು ಹಾಲು ಹಾಕ್ತಾರೆ, ಅದಕ್ಕೆ ಓಪನ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ಫ್ರಿಡ್ಜ್ ಹತ್ರನೇ ಕೂತ್ಕೊಂಡಿರ್ತಾರೆ ಅವರು. ಹಾಗೆ ಟಾಮಿ ಕೂಡ ಅಷ್ಟೇ, ನಾನು ವಾಕ್ ಹೊರಟಿದ್ದೀನಿ ಅಂತ ಅದಕ್ಕೆ ಗೊತ್ತು, ನನ್ನೂ ಕರ್ಕೊಂಡು ಹೋಗು ಅಂತ ಈ ಥರ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಆ ದಿನ ಅಷ್ಟೇ ನಾನು ವಾಕ್ ಹೋಗುವಾಗ ಇದೇ ಥರ ಕರ್ಕೊಂಡು ಹೋಗು ಅಂತ ಅದನ್ನ, ಅಂದರೆ ಹೊರಗಡೆ ಕರ್ಕೊಂಡು ಹೋಗಲ್ಲ, ಅದರಿಂದ ಗೇಟ್ ಒಳಗಡೆನೇ ಹಾಕಿ ಹೋಗ್ತಾ ಇದ್ದೀನಿ. ಬಾ. ಈಗ ವೆದರ್ ತುಂಬ ಚೆನ್ನಾಗಿರುತ್ತೆ. ಆ ಕಡೆ ತುಂಬ ಚಳಿನೂ ಅಲ್ಲ, ಬಿಸಿಲೂ ಅಲ್ಲ ಅಂತ ಒಂದು ಮೀಡಿಯಮ್ ಆಗಿ. ಒಂದೊಂದು ದಿನ ಅರ್ಲಿ ಮಾರ್ನಿಂಗೇ ಮಳೆ ಇರುತ್ತೆ. ಇವತ್ತೇನು ಮಳೆ ಇರಲಿಲ್ಲ. ಹಾಗೆ ನಂದು ವಾಕ್ ಮುಗೀತು. ಒಂದು 45 minutes ಅಷ್ಟು ಡೈಲಿ ವಾಕ್ ಮಾಡ್ತೀನಿ ನಾನು. ವಾಕ್ ಮುಗೀತು. ಈಗ ಡ್ರೆಸ್ ಚೇಂಜ್ ಮಾಡಿ ಕಾಫಿ ಕುಡಿಯೋಣ ಅಂತ ಕಾಫಿ ಮಾಡ್ಕೋಬೇಕು. ಈಗ ನಾನು ಯಾಕೋ ನೆಸ್ಕಫೆಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಅನ್ನಿಸ್ತೆ. ಬೆಳಿಗ್ಗೆ ಯಾವಾಗಲೂ ಅಷ್ಟೇ, ಮುಂಚೆಲ್ಲ ಬ್ಲ್ಯಾಕ್ ಕಾಫಿ ಯೂಸ್ ಮಾಡ್ತಾಯಿದ್ದೆ. ಈಗ ಹಾಲು ಹಾಕಿ ಕಾಫಿ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ ಯಾಕೆ ಹೆಂಗೋ ಅಂತ. ಡೈಲಿ ಅಷ್ಟೇ. ಈಗ ಬ್ಲ್ಯಾಕ್ ಕಾಫಿ ಇಷ್ಟನೇ ಆಗ್ತಾಯಿಲ್ಲ ನನಗೆ.
ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ಕ್ಯಾಬೇಜ್ ಪಲ್ಯ ಮತ್ತು ಚಪಾತಿ ಮಾಡ್ತಾಯಿದ್ದೀನಿ. ಕ್ಯಾಬೇಜ್ ಸ್ವಲ್ಪನೇ ಇತ್ತು, ಅದು ಸಾಲದೇ ಆಗುತ್ತೆ ಅಂತ ಅಂದ್ಕೊಂಡು ಅದಕ್ಕೆ ಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕಿ ಮಾಡ್ತಾಯಿದ್ದೀನಿ. 3 ಜನಕ್ಕೆ ಅಡ್ಜಸ್ಟ್ ಆಗೋಷ್ಟು ಮಾಡಬೇಕು ಅಂತ. ವೆಜಿಟೇಬಲ್ಸ್ ಎಲ್ಲ ಖಾಲಿ ಆಗಿದೆ, ತರಿಸ್ಬೇಕು. ಅದರಿಂದ ಇದ್ದಿದ್ದರಲ್ಲೇ ಅಡ್ಜಸ್ಟ್ ಮಾಡಿ ಅಡುಗೆ ಮಾಡ್ತಾಯಿದ್ದೀನಿ. ಇದಕ್ಕೆ ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿ ಅಕ್ಕಿ ರೊಟ್ಟಿ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಕ್ಯಾಬೇಜ್ ಪಲ್ಯ ಇವತ್ತು ಸ್ವಲ್ಪ ಸಿಂಪಲಾದ ಒಂದು ಬ್ರೇಕ್ಫಾಸ್ಟ್. ಆಲ್ಮೋಸ್ಟ್ ಎಲ್ಲ ದಿನವೂ ಬ್ರೇಕ್ಫಾಸ್ಟ್ ಸ್ವಲ್ಪ ಸಿಂಪಲಾಗಿ ಲೈಟಾಗಿ ಇರುತ್ತೆ ನಮ್ಮ ಮನೇಲಿ. ನಾನು ಯಾವ ಥರ ಪಲ್ಯ ಮಾಡ್ತೀನಿ ಅಂತ ನೋಡ್ಕೊಂಬನ್ನಿ. ಈ ಮಳೆ ಯಾವಾಗ ಬರುತ್ತೆ, ಯಾವಾಗ ಬಿಸಿಲು ಬರುತ್ತೆ ಅಂತಲೇ ಗೊತ್ತಾಗಲ್ಲ ಈಗೀಗ. ಆಗಲೇ ನೋಡಿದ್ರೆ ಬಿಸಿಲಿತ್ತು, ಸಡನ್ನಾಗಿ ಮಳೆ ಬರ್ತಾ ಇದೆ. ಬಟ್ಟೆ ಎಲ್ಲ ಒಣಗಾಕೋದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಒಂದು ಸಲ ಒಣಗಾಕಬೇಕು, ಒಂದು ಸಲ ತೆಗಿಬೇಕು, ಆ ಥರ. ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡಿರ್ತೀರ, ಆಗಲೇ ನಾನು ಹೇಳಿದೆ, ಬೆಕ್ಕುಗಳು ಕವರ್, ಪಿಲ್ಲೋ, ಕುಷನ್ಸ್ ಎಲ್ಲ ಕೆಳಗಡೆ ಹಾಕಿರ್ತೇವೆ ಆಟ ಆಡೋ ಫೋರ್ಸಲ್ಲಿ. ಬೆಳಿಗ್ಗೆ ಟೈಮಲ್ಲಿ ಯಾವಾಗಲೂ ಅಷ್ಟೇ ತುಂಬ ಆಟ ಆಡುತ್ತವೆ, ಆಗ ಎಲ್ಲನೂ ಕೆಳಗೆ ಬೀಳಿಸಿರುತ್ತೆ. ಅದನ್ನೆಲ್ಲ ಪುನಃ ತೆಗೆದು ಎಲ್ಲ ಕರೆಕ್ಟಾಗಿ ಜೋಡಿಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ಆಗುವಾಗ ಒಂದು 11 ಗಂಟೆ ಆಗುತ್ತೆ ನನ್ನದು ಕೆಲಸ ಎಲ್ಲ ಮುಗಿಯುವಾಗ. ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಈಗ. ಮನೆಯೆಲ್ಲ ಕ್ಲೀನಿಂಗ್ ಆಯಿತು. ಲಂಚ್ಗೂ ಅಷ್ಟೇ ಕ್ಯಾಬೇಜ್ ಪಲ್ಯನೂ ಇದೆ, ದಾಲ್ ಇದೆ, ಪಿಕ್ಕಲ್ ಮತ್ತು ಕರ್ಡ್ ಎಲ್ಲ ಇದೆ. ರೈಸ್ ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಳೋದು ಅಂತ ಅಂದ್ಕೊಂಡಿದ್ದೀನಿ. ಯಾವಾಗಲೂ ಮಾಡಿದ್ದೇ ಕೆಲಸ ಮಾಡಿ ಮಾಡಿ ತುಂಬ ಬೋರ್ ಅನಿಸ್ಬಿಡುತ್ತೆ ಒಂದೊಂದು ದಿನ. ಅದರಿಂದ ಇವತ್ತು ಅಷ್ಟೇ ಅಡುಗೆ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.